ಗೇಮ್ ಚೇಂಜರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ಬಹಳ ವರ್ಷಗಳಿಂದಲೂ ಕೂಡ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವ ಮತ್ತೆ ಕನ್ನಡದ ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ಕನ್ನಡದ ಪರವಾಗಿ ಹೋರಾಟವನ್ನ ಮಾಡಿಕೊಂಡು ಬಂದಿರುವ ಸಂದರ್ಭದಲ್ಲೂ ಕೂಡ ಜಯವನ್ನ ಗಳಿಸಿ ಇದರ ಜೊತೆಗೆ ಈ ಕಾರ್ಖಾನೆಯಲ್ಲಿ ಕರ್ತವ್ಯವನ್ನ ನಿಭಾಯಿಸ್ತಾ ಇರುವಂತಹ ಕಾರ್ಖಾನೆಯಲ್ಲಿ ಈ ಕೆಲಸ ಮಾಡುವಂತಹ ಅವರುಗಳ ಜೊತೆ ನಿಂತ್ಕೊಂಡು ಸಾಥನ್ನ ಕೊಟ್ಟಿರುವಂತಹ ಕಾರ್ಮಿಕರ ಜೊತೆ ಪ್ರತಿ ಬಾರಿಯೂ ಕೂಡ ಸಾಥ್ ಕೊಟ್ಟು ಧರಣಿಯನ್ನ ಮಾಡಿದಂತಹ ಇದರ ಜೊತೆಗೆ ನೋಡಿ, ಸಹಜವಾಗಿ ವಿದ್ಯಾರ್ಥಿಗಳು ಅಂತ ಬಂದಂತಹ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸಹಾಯವನ್ನು ಮಾಡ್ಕೊಳ್ತಾ ಬಂದಿರುವಂತಹ ಮುಖ್ಯ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಯಾರಪ್ಪ ಆ ಮುಖ್ಯ ಅತಿಥಿ ಅಂತ ಹೇಳಿ ನಿಮಗೂ ಕೂಡ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆಯಾ? ನನಗೂ ಕೂಡ ಈ ವ್ಯಕ್ತಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಂದಂತಹ ಸಂದರ್ಭದಲ್ಲಿ ನನಗೂ ಕೂಡ ಕ್ಯೂರಿಯಾಸಿಟಿ ಇತ್ತು. ಇವರನ್ನ ನೋಡಬೇಕು, ಇವ್ರ ಜೊತೆ ಮಾತಾಡಿಸ್ಬೇಕು. ಯಾಕಂದ್ರೆ ಇವರು ಮಾಡಿರುವಂತಹ ಸಮಾಜಮುಖಿ ಕೆಲಸಗಳು ನಮ್ಮನ್ನ ಸೆಳೆಯುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಯಾರು ಅಂತ ಹೇಳ್ತಾ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಹೋಗ್ತೀನಿ. ಕನಕಪುರದಲ್ಲಿ ಹುಟ್ಟಿ ಬೆಳೆದಿರುವಂತಹ ಈ ವ್ಯಕ್ತಿ ಸಮಾಜಮುಖಿ ಕೆಲಸಗಳಲ್ಲಿ ಸಾಕಷ್ಟು ಕರ್ತವ್ಯವನ್ನ ನಿಭಾಯಿಸ್ಕೊಳ್ತಾ ಬರ್ತಾ ಇದ್ದಾರೆ. ಈ ಕನಕಪುರದ ಶಿವನಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ದು, ಇವರ ಹಿನ್ನೆಲೆ ಏನು, ಇವರು ಯಾವ ರೀತಿಯಾಗಿ ಬೆಳೆದುಕೊಳ್ತಾ ಬಂದ್ರು, ಸಮಾಜಮುಖಿ ಕೆಲಸದಲ್ಲಿ ಹೇಗೆ ಕರ್ತವ್ಯವನ್ನ ನಿರ್ವಹಿಸಿದ್ರು ಅಂತ ಕೂಡ ಹೇಳ್ತಾ ಹೋಗ್ತೀನಿ. ನೋಡಿ, ಕರುನಾಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಮತ್ತೆ ಸಮಾಜ ಸೇವಕರು, ಚಿಕ್ಕಮಗಳೂರು ಜಿಲ್ಲೆ ಮೂಡುಗೆರೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಿಂತಿದ್ರು. ಯಾರು ಅಂತ ಹೇಳಿ ನಿಮಗೆ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ, ನಾನೇ ಹೇಳ್ಬಿಡ್ತೀನಿ. ರುದ್ರೇಶ್ ಕಹಳೆ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸಮಾಜಮುಖಿ ಕೆಲಸಗಳು ಅಂತ ಬಂದಂತಹ ಸಂದರ್ಭದಲ್ಲಿ ಮನೆಯವರ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಸಮಾಜಮುಖಿ ಕೆಲಸವನ್ನ ನೀವು ಯಾಕೆ ಆರಿಸ್ಕೊಂಡ್ರಿ? ನಿಮಗೆ ಏನು ಪ್ರೇರೇಪಣೆ ಆಯಿತು ಈ ಕೆಲಸವನ್ನ ನಾನು ಮಾಡಬೇಕು ಅಂತ ಹೇಳಿ? ನಾನು ಬಡತನ ಕುಟುಂಬದಿಂದ ಬಂದಂಥ ಸಂದರ್ಭದಲ್ಲಿ ನಾನು ಹಲವಾರು ಕಷ್ಟನ ಎದುರಿಸ್ತಿದ್ದೀನಿ. ಹಂಗಾಗಿ ಮುಂದೆ ಮಕ್ಕಳು ಓದಲಿಕ್ಕೆ ಈ ಬಡವ್ರಿಗೆ ಏನಾರು ಒಂದು ಮಾಡ್ಬೇಕಂತಕ್ಕಂಥ ನನ್ನ ಆಸೆ, ಚಿಕ್ಕ ಹುಡುಗನಿಂದ ಒಂದು ಆಸೆ ಇಟ್ಕೊಂಡು ನಾನು ಇವತ್ತು ನಿರಂತರವಾಗಿ ಸಮಾಜ ಸೇವೆ ಹೋರಾಟಗಳನ್ನ ಮಾಡ್ತಾ ನನ್ನ ಜೀವನನ ಕಳೀತಾ ಇದ್ದೀನಿ. ರುದ್ರೇಶ್ ಕಹಳೆ ಅವರು ಓದಿ ಬೆಳೆದಿದ್ದು ಎಲ್ಲವೂ ಕೂಡ ಕನಕಪುರದಲ್ಲಿ, ಕನಕಪುರದ ಶಿವನಹಳ್ಳಿಯಲ್ಲಿ ಓದಿ ಬೆಳೆದಿದ್ದು. ನೀವು ಏನು ಓದಿದ್ದೀರಿ ಮತ್ತೆ ಕುಟುಂಬದ ಹಿನ್ನೆಲೆಯ ಬಗ್ಗೆ ಹೇಳ್ತಾ ಹೋಗೋದಾದ್ರೆ? ನಾನು ನನ್ನ ಒಬ್ಬನೇ ಮಗ, ಅಕ್ಕ ತಂಗಿರು 3 ಜನ ಇದ್ದಾರೆ. ಸೊ ತುಂಬ ಬಡತನ ಕುಟುಂಬ. ನನಗೆ ಊಟ ಕೊಡೋಕ್ಕೂ ನಮ್ಮ ಮನೇಲಿ ಅಷ್ಟು ಬಡತನ. ನನಗೆ ಜಾಸ್ತಿ ಓದೋಕ್ಕಾಗಲಿಲ್ಲ. ಯಾಕೆಂದರೆ ಗೊತ್ತಲ್ಲ ನಿಮಗೆ, ತುಂಬ ಬಟ್ಟೆ, ನನಗೆ ಒಂದು ಜೊತೆ ಬಟ್ಟೆ ತೊಗೊಳಕ್ಕೂ ಭಾಳ ಕಷ್ಟ. ಯಾವುದೋ 1 ವರ್ಷಕ್ಕೋ 2 ವರ್ಷಕ್ಕೋ ಒಂದು ಜೊತೆ ಬಟ್ಟೆ ತೊಗೋತಾ ಇದ್ದು. ಊಟಕ್ಕೂ ಕಷ್ಟ. ಅಷ್ಟು ಸಂದರ್ಭದಲ್ಲಿ ಎಲ್ಲಿ ಓದೋಕ್ಕಾಗತ್ತೆ ಹೇಳಿ? ಹಾಗಾಗಿ ನಾನು ಸ್ವಲ್ಪ ಕಡಿಮೆ SLC ವರೆಗೂ ಓದಿದ್ದೀನಿ. ಅಕ್ಕಂದಿರ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ? ಹೌದು, ಖಂಡಿತ. ಅದರಲ್ಲಿ ಒಂದಿಬ್ರು ಅಕ್ಕ, ನಾವು ಫಸ್ಟ್ ದೊಡ್ಡ ಅಕ್ಕನಿಗೆ ತಂದೆ ಮಾಡಿದ್ರು, ಇಬ್ರು ಅಕ್ಕಂದಿರಿಗೆ ನಾನು ಮದುವೆ ಮಾಡಿದ್ದೆ. ಈಗ ಅವರೆಲ್ಲ ಸೆಟಲ್ಡ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ, ಆರಾಮಾಗಿ ವರ್ಕ್ ಮಾಡ್ಕೊಂಡು ಅವ್ರ ಪಾಡಿಗೆ ಅವರು ಆರಾಮಾಗಿದ್ದಾರೆ. ಹೌದು. ನಿಮಗೆ ಯಾಕೆ ನಾನು ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕು, ಸಮಾಜದಲ್ಲಿ ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತ ನಿಮಗೆ ಅನಿಸಿದ್ ಯಾಕೆ ಅಂತ ಹೇಳಿ? ಅದೇ, ನಾನು ಓದುವಾಗ ನಮ್ಮೂರಲ್ಲಿ ನಮ್ಮ ರಿಲೇಷನ್ದೊಂದು ಡೆತ್ ಆಗಿತ್ತು. ಅವರು ಡೆತ್ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ 1 ಕುಂಟೆನೂ ಜಮೀನಿಲ್ಲ. ಅಲ್ಲಿ ಅವ್ರನ್ನ ತೊಗೊಂಡೋಗಿ ಎಲ್ಲ ಮಣ್ಣು ಮಾಡಲಿಕ್ಕೂ ಸ್ಮಶಾನ ಅಂತ ಇರಲಿಲ್ಲ. ಆವಾಗ ಒಂದು ದಿನ ಪೂರ್ತಿ ಆ ಶವನ ಮನೆ ಹತ್ರನೇ ಇಟ್ಕೊಂಡು ಪಾಪ ಅವರು ತುಂಬ ನೋವು ಅನುಭವಿಸ್ತಾ ಇದ್ದು. ನನ್ನ ಮನಸ್ಸಿಗೆ ಅದು ತುಂಬ ಗಾಢವಾಗಿ, ಆ ಚಿಕ್ಕ ಹುಡುಗನಲ್ಲೇ ತುಂಬ ಇದನ್ನಿಸ್ತು. ಅವತ್ತೇ ಆ ಕೂಡಲೇ ಆ ಸ್ಥಳಕ್ಕೆ ತಹಸೀಲ್ದಾರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ನ ಕೂಡಲೇ ಕರೆಸಿ ಆ ಸರ್ಕಾರಿ ಗೋಮಾಳ ಏನಿತ್ತು ಅದನ್ನು ಸರ್ವೆ ಮಾಡಿಸಿ ಅವತ್ತೇ ಸ್ಮಶಾನನ ಮಂಜೂರು ಮಾಡಿಸಿ ಅವತ್ತು ಆ ಶವನ ಅಲ್ಲಿ ಸಂಸ್ಕಾರ ಮಾಡಿದೆ. ಅಂದಿನ ದಿನಗಳಿಂದನೂ ನಾನು, ನೀವು ಸಮಾಜದಲ್ಲಿ ಮೊದಲಿಗೆ ಗುರುತಿಸ್ಕೊಂಡಿದ್ದು, ಮೊದಲಿಗೆ ಕರ್ತವ್ಯ ನಿಭಾಯಿಸಿದ್ದು ಅದೆಲ್ಲ ಅಷ್ಟೇ. ಓಕೆ. ಆಮೇಲೆ ಅದಂಥ ಸಂದರ್ಭದಲ್ಲಿ ನಮಗೆ ಅಲ್ಲಿ ನೀರು ಕುಡಿಯೋಕ್ಕೆ ಭಾಳ ನೀರು ತುಂಬ ಕಷ್ಟ. ನಾನು ಸಹ 4-5 ಕಿಲೋಮೀಟ್ರು ಹೋಗಿ ಒಂದು ಬಿನ್ಗೆ ತೊಗೊಂಡು ನೀರನ್ನು ನಾನು ತೊಗೊಂಡು ಬರ್ತಾಯಿದ್ದೆ ಮನೆಗೆ. ಅಷ್ಟು ಕಷ್ಟ. ಅವತ್ತಿನ ಸಂದರ್ಭದಲ್ಲಿ ಹಾಗೇ ಗ್ರಾಮ ಪಂಚಾಯತಿಲಿ ನಮ್ಮ ತಂದೆ ಆವಾಗ ಪ್ರೆಸೆಂಟ್ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರು. ಆದರೂ ಸಹ ನೀರಿಗೆ ಕಷ್ಟ.
ಅವತ್ತಿನ ಸಂದರ್ಭದಲ್ಲಿ ನಾನು ಅವತ್ತೇ ವರ್ಗ ಒಂದು ದುಡ್ಡು ಅಂತ ಬರುತ್ತೆ ಪಂಚಾಯತಿಲಿ, ಆ ದುಡ್ಡಲ್ಲೇ ನೀನು ಪಿ ಡಿ ಒಗೆ ಮಾತಾಡಿ ಗ್ರಾಮ ಪಂಚಾಯತಿ ಪಿ ಡಿ ಒಗೆ ಬೋರ್ ಇಮಿಡಿಯೇಟಾಗಿ ಹಾಕ್ಲೇಬೇಕು ಅಂದ್ಬಿಟ್ಟು ಸ್ಪಾಟಲ್ಲಿ ಬೋರ್ ಹಾಕಿಸ್ದೆ ಅವಾಗೇನೆ. ನಂದು ಹೋರಾಟದ ಜೀವನ, ಯಾಕೆಂದರೆ ನೋಡಿದ್ದೀನಲ್ಲ ಕಣ್ಣಲ್ಲಿ. ಹಂಗಾಗಿ ಆಮೇಲೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ ಸರಿಯಾಗಿ. ಅವತ್ತೂ ಕೂಡ ನಾನು ಡಿಪೋ ಮುಂದೆ ಹೋರಾಟ ಮಾಡಿ ಬಸ್ಸನ್ನು ಇವತ್ತು ಅರ್ಧ ಗಂಟೆ ಒಂದೊಂದು ಬಸ್ಸಿದೆ. ಅದು ನನ್ನ ಒಂದು ಹೋರಾಟದ ಶ್ರಮ. ಇವತ್ತು ಎಲ್ಲ ಊರಲ್ಲೂ ಸ್ಮಶಾನ ಇದೆ, ಎಲ್ಲ ಊರಲ್ಲೂ ಅಂಬೇಡ್ಕರ್ ಭವನ ಇದೆ. ಅದೆಲ್ಲ ಆಮೇಲೆ ಏನು ರೈತರು ಸಾಗುವಳಿ, ಏನೋ ಕಾಡಂಚಿನ ಪ್ರದೇಶದಲ್ಲಿ ರೈತರು ಕಷ್ಟಪಟ್ಟು ಕಾಡು ಕಡ್ದು ಪಾಪ ಏನು ಸಾಗುವಳಿ ಮಾಡ್ತಾ ಇರ್ತಾರೆ, ಅವ್ರಿಗೆ ಇವತ್ತು ಏನು ಸಾಗುವಳಿ ಕೊಡ್ತಾರೋ ಅದನ್ನು ನಾನು ನಿರಂತರವಾಗಿ 5,000 ಜನ ಡಿ ಸಿ ಆಫೀಸ್, ರಾಮನಗರ ಡಿ ಸಿ ಆಫೀಸಲ್ಲಿ ದೊಡ್ಡ ಹೋರಾಟ ಮಾಡಿದೆ. ಅದು ಸಹ ನನ್ನ ಹೋರಾಟದ ಪ್ರತಿಫಲದಿಂದ ಇವತ್ತು ಸಾಗುವಳಿ ಚೀಟಿ ಕೊಡ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದು ಊರಲ್ಲೂ ಸ್ಮಶಾನ ಆಗಿದೆ, ಪ್ರತಿಯೊಂದು ಊರಲ್ಲೂ ನೀರಿನ ಸೌಲಭ್ಯ ಇದೆ. ಹಲವಾರು ಹೋರಾಟ, ನೂರಾರು ಹೋರಾಟ ಇದೆ, ದೊಡ್ಡ ಇತಿಹಾಸ ಬಿಡಿ. ನನ್ನ ಒಂದು ಪ್ರತಿನಿತ್ಯ ಹೋರಾಟದ ಜೀವನನೇ ಹೋರಾಟನೇ ನನ್ನ ಜೀವನ ಮಾಡ್ಕೊಂಡು ಬದುಕಿದ್ದೀನಿ. ನಾನು ನೋಡಿ, ಇಲ್ಲಿಂದ ನನಗೆ ಹೋಗೋಕ್ಕೆ ಗಾಡಿ ವೆಹಿಕಲ್ ವ್ಯವಸ್ಥೆ ಇಲ್ಲ, ಗಾಡಿನೆಲ್ಲ ಕೆಲವೊಂದು ಸಂದರ್ಭದಲ್ಲಿ ನಡ್ಕೊಂಡು ಹೋಗಿದ್ದೀನಿ. ಬಸ್ ಚಾರ್ಜು ಇಲ್ಲದೇ ಸಂದರ್ಭದಲ್ಲಿ ನಾನು ನಡ್ಕೊಂಡು ಓಡಾಡಿ ಹೋರಾಟ ಮಾಡಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.